1839ರಲ್ಲಿ ಮತ್ತೊಬ್ಬ ಸೈಂಟಿಸ್ಟ್ ಬರ್ತಾನೆ. ಥಿಯೋಡರ್ ಶ್ವಾನ್ ಅಂತ. ಥಿಯೋಡರ್ ಶ್ವಾನ್ ಅಂತ. ಕ್ಲಿಯರ್? ಥಿಯೋಡರ್ ಶ್ವಾನ್ ಬರ್ತಾನೆ. ಇವರು ಈ ಪ್ರಾಣಿ ಜೀವಕೋಶದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಪ್ರಾಣಿ ಜೀವಕೋಶದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ನೆಕ್ಸ್ಟ್ ಇದೇ 1839ರಲ್ಲಿ ಸಿಂಪಲ್ ಈ ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಇಬ್ಬರೂ ಸೇರಿ ಸೆಲ್ ಥಿಯರಿ ಮೀನ್ಸ್ ಕೋಶಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಕೋಶಿಕ ಸಿದ್ಧಾಂತ. ಹಾಗಾದರೆ ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡಿದ ಸೈಂಟಿಸ್ಟ್ಗಳು ಯಾರಪ್ಪ ಅಂತ ಕೇಳಿದ್ರೆ ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತ. ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಇವರು ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ ಸ್ನೇಹಿತರೆ. ಇದಾದ ನಂತರ 1855ರಲ್ಲಿ ರುಡಾಲ್ಫ್ ವರ್ಚ್ಯೂ ಅಂತಕ್ಕಂಥ ಸೈಂಟಿಸ್ಟ್ ಬರ್ತಾನೆ. ರುಡಾಲ್ಫ್ ವರ್ಚ್ಯೂ ಇವ್ರು ಬಂದು ಒಂದು ಜೀವಕೋಶ ತನ್ನ ಶಕ್ತಿಯಿಂದಲೇ ಅಥವಾ ತನ್ನ ಕೋಶ ವಿಭಜನೆಯಿಂದಲೇ ಅನೇಕ ಜೀವಕೋಶಗಳನ್ನು ಉಂಟು ಮಾಡುತ್ತದೆ. ಓಕೆ, ಅಂದರೆ ಜೀವಕೋಶಗಳು ತನ್ನ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ತನ್ನ ಶಕ್ತಿಯಿಂದಲೇ ರೀಪ್ರೊಡಕ್ಷನ್ ಕೋಶ ವಿಭಜನೆಯನ್ನು ಮಾಡುತ್ತೆ ಅಂತ ಯಾರು ಹೇಳ್ತಾನೆ? ರುಡಾಲ್ಫ್ ವರ್ಚ್ಯೂ ಹೇಳ್ತಾನೆ. ರುಡಾಲ್ಫ್ ವರ್ಚ್ಯೂ ಹೇಳಿದ ನಂತರ ಜೀವಕೋಶದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅನಾವರಣ ಆಗತ್ತೆ. ಹಾಗಾಗಿ ಈ ಕೋಶಿಕ ಸಿದ್ಧಾಂತವನ್ನು ಕೊಟ್ಟಂಥ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಸ್ಲೀಡನ್ ಮತ್ತು ಶ್ವಾನ್. ಅದೇ ರೀತಿ ಮಾಡರ್ನ್ ಸೆಲ್ ಥಿಯರಿ ಆಧುನಿಕ ಕೋಶಿಕ ಸಿದ್ಧಾಂತವನ್ನು ಕೊಟ್ಟಂಥ ಸೈಂಟಿಸ್ಟ್ಗಳು ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ರುಡಾಲ್ಫ್ ವರ್ಚ್ಯೂ. ಈ ಥರ ಜೀವಕೋಶ ತನ್ನ ಬ್ಯೂಟಿಫುಲ್ ಆಗಿರತಕ್ಕಂತಹ ತನ್ನ ಒಳಗಡೆ ಇರತಕ್ಕಂತಹ ಈ ಜಗತ್ತಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಷಯಗಳನ್ನು ಅನಾವರಣ ಮಾಡ್ತಾ ಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಈ ಜೀವಕೋಶಗಳಿದೆಯಲ್ವಾ, ಈ ಜೀವಕೋಶಗಳು ಹೇಗೆ ಇರುತ್ತೆ, ಏನು ಜೀವಕೋಶ ಅಂದರೆ ಏನು, ನೆಕ್ಸ್ಟ್ ನಾವು ಬ್ಯೂಟಿಫುಲ್ಲಾಗಿ ನೋಡ್ತಾ ಹೋಗೋಣ. ಕ್ಲಿಯರ್? ಏನು ಜೀವಕೋಶ? ಆಗಲಿಂದ ನಾವು ಜೀವಕೋಶ ಅಂತಿದ್ದೀವಲ್ಲ, ಏನು ಜೀವಕೋಶ ಅಂದರೆ ಏನು, ಸೈಟಾಲಜಿ ಅಂದರೆ? ಓಕೆ, ಸಿಂಪಲ್ ಹೇಳಿದ್ದೀವಿ, ಆಲ್ರೆಡಿ ಅರ್ಥ ಆಗಿದೆ, ಇನ್ನೊಂದು ಸತಿ ಹೇಳಿಬಿಡೋಣ. ಕ್ಲಿಯರ್? ಈ ನೋಡಿ, ಈಗ ಒಂದು ಶಂಕರ್ ಸಾರ್ ಅಂತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಿ ಇದೆ. ಕ್ಲಿಯರ್? ನನ್ನ ದೇಹದ ಒಳಗಡೆ 37.2 ಟ್ರಿಲಿಯನ್ ಸೆಲ್ಸ್ಗಳಿವೆ. ಇಷ್ಟು ಸೆಲ್ಸ್ಗಳಿದೆ ಅಂದಮೇಲೆ ಲಕ್ಷ ಕೋಟಿ ಜೀವಕೋಶಗಳು ನನ್ನ ದೇಹದಲ್ಲಿದೆ. ಒಂದು ಜೀವಕೋಶನ ಬರ್ಕೋತೀನಿ ನಾನು. ಇದು ಜೀವಿ, ಇದು ಜೀವಕೋಶ, ಇದು ಶಂಕರ್ ಸಾರ್. ಇದು ಶಂಕರ್ ಸಾರ್ ಉಸಿರಾಡ್ತಾರೆ. ಎಸ್, ಜೀವಕೋಶ ಉಸಿರಾಡತ್ತೆ. ಶಂಕರ್ ಸಾರ್ಗೆ ಆಹಾರ ಬೇಕು. ಎಸ್, ಜೀವಕೋಶಕ್ಕೆ ಆಹಾರ ಬೇಕು. ಶಂಕರ್ ಸಾರ್ ಬೆಳವಣಿಗೆ ಆಗ್ತಾರೆ, ಜೀವಕೋಶನೂ ಕೂಡ ಬೆಳವಣಿಗೆ ಶಂಕರ್ ಸಾರ್ ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಮಾಡ್ತಾರೆ. ಜೀವಕೋಶನೂ ಕೂಡ ಏನು ಮಾಡುತ್ತೆ? ರೀಪ್ರೊಡಕ್ಷನ್ ಮಾಡುತ್ತೆ. ಅರ್ಥಾತ್ ಶಂಕರ್ ಸಾರಿಂದ ಜೀವಕೋಶ ಮಾಡುತ್ತೋ, ಜೀವಕೋಶದಿಂದ ಶಂಕರ್ ಸಾರ್ ಮಾಡುತ್ತೋ ಅಂದರೆ ಸಿಂಪಲ್, ಜೀವಕೋಶ ಹೇಗೆ ಹೇಳ್ತಾ ಇರುತ್ತೋ, ಹೇಗೆ ಮಾಡ್ತಾ ಇರುತ್ತೋ ಹಾಗೆ ಶಂಕರ್ ಸಾರ್ ಬದುಕ್ತಾ ಇರ್ತಾರೆ ಸ್ನೇಹಿತರೆ. ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದಾಗ ಶಂಕರ್ ಸಾರ್ ಬೆಳವಣಿಗೆ ಆಗ್ತಾರೆ. ಜೀವಕೋಶಗಳಿಗೆ ಆಮ್ಲಜನಕ ಬೇಕಾದಾಗ ಶಂಕರ್ ಸಾರ್ ಉಸಿರಾಡ್ತಾರೆ. ಜೀವಕೋಶಗಳಿಗೆ ಆಹಾರ ಬೇಕು ಅಂದಾಗ ಶಂಕರ್ ಸಾರ್ ಆಹಾರ ತಗೊಳ್ತಾರೆ. ಹಾಗಾಗಿ ಶಂಕರ್ ಸಾರ್ ಒಂದು ಜೀವಿ, ಆ ಜೀವಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಜೀವಕೋಶ. ಹಾಗಾಗಿ ಒಂದು ಜೀವಿಯ ಬೇಸಿಕ್ ಯೂನಿಟ್, ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಜೀವಕೋಶ. ದ ಬೇಸಿಕ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಈಸ್ ಸೆಲ್. ಈ ಸೆಲ್ಲನ್ನೇ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಕರಿತೀವಿ. ಶಂಕರ್ ಸರ್ ರಚನೆ ದೊಡ್ಡಕ್ಕಾಗ್ತಾ ಇದ್ದಾರೆ. ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶಂಕರ್ ಸರ್ ಬೆಳವಣಿಗೆ ಆದಾಗೆ ಅವನ ಕೆಲಸನೂ ಕೂಡ ಚೇಂಜ್ ಆಗ್ತಾ ಇದೆ. ಕಾರ್ಯನೂ ಕೂಡ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಶಂಕರ್ ಸರ್ ರಚನೆಯನ್ನು ಜೀವಕೋಶಗಳ ಸಂಖ್ಯೆ ಮಾಡ್ತಾ ಇದೆ. ಶಂಕರ್ ಸರ್ ಕಾರ್ಯವನ್ನು ಜೀವಕೋಶಗಳ ಸಂಖ್ಯೆ ಮಾಡ್ತಾ ಇದೆ. ಹಾಗಾಗಿ ಜೀವಕೋಶವನ್ನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ, ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್
ಲಿವಿಂಗ್ ಆರ್ಗಾನಿಸಮ್ಸ್ ಈಸ್ ನೋನ್ ಆಸ್ ಸೆಲ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಜೀವಕೋಶ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಅರ್ಥ ಆದಮೇಲೆ ಒಂದು ಜೀವಕೋಶ ಆದಮೇಲೆ ಹೆಂಗಿರುತ್ತೆ, ಅದರ ರಚನೆ ಹೇಗಿರುತ್ತೆ, ಒಂದು ಜೀವಕೋಶದಲ್ಲಿ ಯಾವ್ಯಾವ ಭಾಗಗಳಿದೆ, ಸಿಂಪಲಾಗಿ ನೋಡ್ತಾ ಹೋಗ. ಕ್ಲಿಯರ್? ಒಂದು ಜೀವಕೋಶಗಳ ರಚನೆ ಹೇಗಿರುತ್ತೆ ಸಿಂಪಲಾಗಿ ತಗೊಂಡು ಅವನ ಸ್ಟ್ರಕ್ಚರ್ ಆಫ್ ಸೆಲ್ ಅಂತ. ಸ್ಟ್ರಕ್ಚರ್ ಆಫ್ ಸೆಲ್, ಒಂದು ಜೀವಕೋಶದ ರಚನೆ ಹೇಗಿರುತ್ತೆ ನೋಡಿ. ನಾವು ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಬಳಸಿ ಒಂದು ಜೀವಕೋಶವನ್ನು ನೋಡಿದಾಗ, ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಬಳಸಿ ಒಂದು ಜೀವಕೋಶವನ್ನು ನೋಡಿದಾಗ, ಕ್ಲಿಯರ್? ಒಂದು ಜೀವಕೋಶ ನೋಡಿದಾಗ ಒಂದು ಪಾರ್ಟ್ ಇರುತ್ತೆ, ದಿಸ್ ಪಾರ್ಟ್. ಇದಕ್ಕೆ ಕೋಶ ಪೋರೆ ಅಂತ ಕರಿತೀವಿ, ಸೆಲ್ ಮೆಂಬ್ರೇನ್ ಅಂತ. ಕೋಶ ಪೋರೆ ಒಳಗಡೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಲಿಕ್ವಿಡ್ ಇದೆ. ಲಿಕ್ವಿಡ್ ಒಳಗಡೆ ಒಂದು ದ್ರವ ವಸ್ತು ಇದೆ. ಆ ದ್ರವ ವಸ್ತುವನ್ನು ನಾವು ಸಿಂಪಲ್ ಕೋಶ ದ್ರವ್ಯ ಆರ್ ಕೋಶ ರಸ ಅಂತ ಕರಿತೀವಿ. ಕೋಶ ರಸ, ಕೋಶ ರಸ ಅಂತ ಕರಿತೀವಿ. ಕೋಶ ರಸ. ಈ ಕೋಶ ರಸದ ಮಧ್ಯೆ ಒಂದು ಜೀವಕೋಶ ಇದೆ ದೊಡ್ಡದು. ದಿಸ್ ಈಸ್ ದ ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಕೇಂದ್ರ, ಕೋಶ ಕೇಂದ್ರ. ಇದನ್ನು ಮತ್ತೊಂದು ಹೆಸರಲ್ಲಿ ನ್ಯೂಕ್ಲಿಯಸ್ ಅಂತ ಕೂಡ ಕರಿತೀವಿ. ನ್ಯೂಕ್ಲಿಯಸ್. ಸಂಯುಕ್ತ ಸೂಕ್ಷ್ಮದರ್ಶಕದ ಸಹಾಯದಿಂದ ಒಂದು ಜೀವಕೋಶವನ್ನು ನೋಡಿದಾಗ ಫಸ್ಟ್ ಕೋಶ ಪೊರೆ ಕಾಣುತ್ತೆ, ನೆಕ್ಸ್ಟ್ ಕೋಶ ರಸ ಕಾಣುತ್ತೆ, ನೆಕ್ಸ್ಟ್ ಕೋಶ ಕೇಂದ್ರ ಕಾಣುತ್ತೆ. ಕಾಂಪೌಂಡ್ ಮೈಕ್ರೋಸ್ಕೋಪ್ ಆವಿಷ್ಕಾರ ಆದಾಗ ಸೆಲ್ ಮೆಂಬ್ರೇನ್, ನೆಕ್ಸ್ಟ್ ಸೈಟೋಪ್ಲಾಸಮ್, ನೆಕ್ಸ್ಟ್ ನ್ಯೂಕ್ಲಿಯಸ್ ಕಂಡುಬರುತ್ತೆ. ನೆಕ್ಸ್ಟ್ ಮತ್ತೊಬ್ಬ ವಿಜ್ಞಾನಿ ಬರ್ತಾನೆ, ಅವನ ಹೆಸರು ಪರ್ಕಿನ್ಸೆ ಅಂತ. ಪರ್ಕಿನ್ಸೆ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಬರ್ತಾನೆ, ಸೈಂಟಿಸ್ಟ್. ಈ ಪರ್ಕಿನ್ಸೆ ಅಂತಕ್ಕಂಥ ಸೈಂಟಿಸ್ಟ್ ಏನು ಹೇಳ್ತಾನಂದರೆ, ಒಂದು ಜೀವಕೋಶದಲ್ಲಿ ಪ್ರಮುಖ 3 ಭಾಗಗಳಿರುತ್ತೆ ಅಂತ ಯಾವುದು ಹೇಳುತ್ತೆ, ನಮ್ಮ ಸೆಲ್ ಥಿಯರಿ ಹೇಳುತ್ತೆ. ಸೆಲ್ ಥಿಯರಿಯಲ್ಲಿ ಮೇನ್ 3 ಪಾರ್ಟ್ಸ್ ಆಫ್ ಇನ್ ಅವರ್ ಸೆಲ್, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್ ಅಂತ. ನೆಕ್ಸ್ಟ್ ಪರ್ಕಿನ್ಸೆ ಬಂದು ಹೇಳ್ತಾನೆ, ಒಂದು ಜೀವಕೋಶಕ್ಕೆ ಸಿಂಪಲ್ ಸೆಲ್ ಮೆಂಬ್ರೇನ್ ಇದೆ, ಒಂದು ಪಾರ್ಟ್ ಇದೆ. ನೆಕ್ಸ್ಟ್ ಇವೆರಡಿದೆ ಅಲ್ವಾ, ಕೋಶ ರಸ ಆ್ಯಂಡ್ ಕೋಶ ಕೇಂದ್ರ. ಇವೆರಡನ್ನು ಸೇರಿಸಿ ಪರ್ಕಿನ್ಸೆ ಪ್ರೋಟೋಪ್ಲಾಸಮ್ ಅಂತ ಕರೀತಾನೆ. ಪ್ರೋಟೋಪ್ಲಾಸಮ್ ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೋಟೋಪ್ಲಾಸಮ್ ನೋಡಿ, ಪ್ರೋಟೋಪ್ಲಾಸಮೇ ಬೇರೆ, ಸೈಟೋಪ್ಲಾಸಮೇ ಬೇರೆ. ಇದು ಸೈಟೋಪ್ಲಾಸಮ್ ಅಂದರೆ ಸೆಲ್ನ ಒಳಗಡೆ ಇರತಕ್ಕಂಥ ಪ್ಲಾಸಮ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್ ಇವೆರಡೂ ಸೇರಿ ಏನು ಒಳಗಡೆ ಇರತಕ್ಕಂಥ ಸಂಪೂರ್ಣ ಭಾಗ ಇದೆಯಲ್ವಾ, ಆ ಸಂಪೂರ್ಣ ಭಾಗನ ಪ್ರೋಟೋಪ್ಲಾಸಮ್ ಅಂತಕ್ಕಂಥ ಹೆಸರಲ್ಲಿ ಯಾರು ಕರಿತಾನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಪರ್ಕಿನ್ಸೆ ಅಂತಕ್ಕಂಥ ಸೈಂಟಿಸ್ಟ್ ಪ್ರೋಟೋಪ್ಲಾಸಮ್ ಅಂತ ಕರೀತಾನೆ. ಕ್ಲಿಯರ್? ಎಕ್ಸಾಂಪಲ್ ಬರ್ಬೋದಲ್ವಾ? ಪ್ರೋಟೋಪ್ಲಾಸಮ್ ಎಂದರೆ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್. ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸನ್ನು ಒಟ್ಟಾರೆಯಾಗಿ ಪ್ರೋಟೋಪ್ಲಾಸಮ್ ಅಂತಕ್ಕಂಥ ಹೆಸರಲ್ಲಿ ಯಾರು ಕರೀತಾನೆ, ಪರ್ಕಿನ್ಸೆ ಕರೀತಾನೆ. ಈ ಥರ ನಮಗೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇದ್ದಾಗ ಒಂದು ಜೀವಕೋಶದ ಬಗ್ಗೆ ಮಾಹಿತಿ ಸಿಗತ್ತೆ. 1931 ನಂತರ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಯಾವಾಗ ಆವಿಷ್ಕಾರ ಆಗತ್ತೆ, ಆಗ ಜೀವಕೋಶದಲ್ಲಿ ಅನೇಕ ಮಜಲುಗಳು, ಜೀವಕೋಶದ ಕಂಪ್ಲೀಟ್ ಅಧ್ಯಯನದ ದಿಕ್ಕೇ ಬದಲಾವಣೆ ಆಗಿಬಿಡತ್ತೆ. ಆ ದಿಕ್ಕಿಗೆ ಹೋಗೋ ಮುಂಚೆ ನಾವು ಸಿಂಪಲಾಗಿ ಟೈಪ್ಸ್ ಆಫ್ ಸೆಲ್ಲನ್ನು ಸ್ವಲ್ಪ ನೋಡೋಣ. ಟೈಪ್ಸ್ ಆಫ್ ಸೆಲ್, ಟೈಪ್ಸ್ ಆಫ್ ಜೀವಕೋಶಗಳ ವಿಧಗಳು. ಪ್ರಾರಂಭದಲ್ಲಿ ಯಾವ ಜೀವಕೋಶಗಳು ನಮ್ಮ ಕಣ್ಣಿಗೆ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಸಿಂಪಲ್, ದಟ್ ಇಸ್ ದ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ. ನೋಡಿ, ಟೈಪ್ಸ್ ಆಫ್ ಸೆಲ್ಸ್, ಈ ಜೀವಕೋಶಗಳು ಹೇಗಿರುತ್ತೆ, ಈ ಜೀವಕೋಶಗಳ ವಿಧಗಳ ಬಗ್ಗೆ ಜಸ್ಟ್ ನಾವು ಈಗ ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಟೈಪ್ಸ್ ಆಫ್ ಸೆಲ್ ಹೇಗಿರುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ ಸೆಲ್ ಅಂದರೆ ಏನು. ಒಂದು ಸೆಲ್ ಮೆಂಬ್ರೇನ್ ಇದೆ, ಇನ್ನೊಂದು ಸೆಲ್ ಮೆಂಬ್ರೇನ್ ಇದೆ. ಕೋಶ ಪೊರೆ ಇದೆ, ಸೆಲ್ ಮೆಂಬ್ರೇನ್ ಇದೆ, ಸೆಲ್ ಮೆಂಬ್ರೇನ್. ಈ 2 ಜೀವಕೋಶ ತೊಗೊಂಡಿದ್ದೀನಿ ನಾನು.
ನೆಕ್ಸ್ಟ್ ಈ ಜೀವಕೋಶದ ಒಳಗಡೆ ಸಿಂಪಲ್ ಆಗಿ ಸೈಟೋಪ್ಲಾಸಮ್ ಇದೆ, ಸೈಟೋಪ್ಲಾಸಮ್ ಇದೆ, ಸೈಟೋಪ್ಲಾಸಮ್ ಇದೆ, ಸೈಟೋಪ್ಲಾಸಮ್ ಇದೆ. ಸೊ ನೆಕ್ಸ್ಟ್ ಇದ್ರ ಒಳಗಡೆ ಬಂದ್ಬಿಡೋಣ. ಮತ್ತೇನಿದೆ? ದಟ್ ಈಸ್ ದ ನ್ಯೂಕ್ಲಿಯಸ್ ಇದೆ. ಇಲ್ಲಿ ನ್ಯೂಕ್ಲಿಯಸ್ ಇದೆ ನೋಡಿ. ಇಲ್ಲಿ ಸೈಟೋಪ್ಲಾಸಮ್ ಇದೆ, ಇಲ್ಲೂ ಸೈಟೋಪ್ಲಾಸಮ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಪಕ್ಕ ಇದೆ, ನ್ಯೂಕ್ಲಿಯಸ್ ಇದೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಸೆಲ್ ಮೆಂಬ್ರೇನ್ ಇದೆ, ಸೈಟೋಪ್ಲಾಸಮ್ ಇದೆ, ನ್ಯೂಕ್ಲಿಯಸ್ ಇದೆ, ಆದರೆ ಇದೇ ಒಂಥರ ಇದೆಯಲ್ಲ, ಇದೇನು ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಯಿತು. ಕನ್ಫ್ಯೂಸ್ ಸ್ಟಾರ್ಟ್ ಆದಾಗ ಇದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಆಯಿತು. ಸಿಂಪಲ್ ನೋಡಿ, ಈ ನ್ಯೂಕ್ಲಿಯಸ್ಗೆ ಶೇಪ್ ಇದೆ, ಈ ನ್ಯೂಕ್ಲಿಯಸ್ಗೆ ಶೇಪ್ ಇಲ್ಲ. ಯಾಕೆ ಶೇಪ್ ಇದೆ, ಯಾಕೆ ಶೇಪ್ ಇಲ್ಲ? ನೋಡಿ, ನಿಮ್ಮ ಹತ್ರ ಒಂದಿಷ್ಟು ಬೆಣ್ಣೆ ಇದೆ, ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಟೈಟ್ ಮಾಡಿ. ಆ ಬೆಣ್ಣೆಗೆ ಒಂದು ಆಕಾರ ಬರುತ್ತೆ. ಆಕಾರನ ಯಾವ್ದು ಕೊಡುತ್ತೆ? ಪ್ಲಾಸ್ಟಿಕ್ ಕವರ್ ಕೊಡುತ್ತೆ. ಮತ್ತು ಬೇಡಿದ್ರೆ ಪಚ್ಚ ಅಂತ ಬಂದುಬಿಡುತ್ತೆ. ಪ್ಲಾಸ್ಟಿಕ್ ಕವರ್ ಇಲ್ದಂಗೆ ಆ ಬೆಣ್ಣೆನ ಹಿಂಗೆ ಹಿಚ್ಕಿ ಬೆಕ್ಕಲ್ಲಿ ಬಂದುಬಿಡತ್ತೆ. ಹಾಗಾಗಿ ಈ ನ್ಯೂಕ್ಲಿಯಸ್ ಇದೆಯಲ್ವಾ, ಈ ನ್ಯೂಕ್ಲಿಯಸ್ಗೆ ಮೇಲ್ಗಡೆ ಒಂದು ಮೆಂಬ್ರೇನ್ ಇದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ. ಆ ನ್ಯೂಕ್ಲಿಯಸ್ಗೆ ಮೇಲ್ಗಡೆ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಈ ಕೋಶ ಕೇಂದ್ರ ಪೊರೆ ಇದೆ. ಬಟ್ ಈ ಕೋಶ ಕೇಂದ್ರ ಪೊರೆ ಇಲ್ಲ. ಪೊರೆ ಇಲ್ಲದಕ್ಕೆ ಈ ನ್ಯೂಕ್ಲಿಯಸ್ಗೆ ಶೇಪ್ ಇಲ್ಲ, ಆಕಾರ ಇಲ್ಲ. ಈ ಆಕಾರ ಇಲ್ಲದೆ ಇರತಕ್ಕಂಥ ನ್ಯೂಕ್ಲಿಯಸನ್ನು ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಫಾಲ್ಸ್ ನ್ಯೂಕ್ಲಿಯಸ್, ಮಿಥ್ಯ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಈ ಮಿಥ್ಯ ನ್ಯೂಕ್ಲಿಯಸ್ಸನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರೀತಾರೆ. ನ್ಯೂಕ್ಲಿಯಾಯ್ಡ್ ನೋಡಿ, ಅದಕ್ಕೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದೆ. ಇದು ನ್ಯೂಕ್ಲಿಯಸ್ ಅಲ್ಲ, ಇದೇನಿದು? ನ್ಯೂಕ್ಲಿಯಾಯ್ಡ್. ಬಟ್ ಇದಕ್ಕೆ ಕೋಶ ಕೇಂದ್ರ ಪೊರೆ ಇದೆ, ಇದು ಪಕ್ಕ ನ್ಯೂಕ್ಲಿಯಸ್. ದಿಸ್ ಇಸ್ ದ ನ್ಯೂಕ್ಲಿಯಾಯ್ಡ್. ಹಾಗಾದರೆ ಈ ಥರ ಫಾಲ್ಸ್ ನ್ಯೂಕ್ಲಿಯಸ್, ಈ ಥರ ನ್ಯೂಕ್ಲಿಯಸ್ಸನ್ನು ಹೊಂದಿರತಕ್ಕಂತಹ ಈ ಸೆಲ್ಲನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಈ ಥರ ಸಂಪೂರ್ಣವಾಗಿ ಕೋಶ ಕೇಂದ್ರ ಪೊರೆಯಿಂದ ಆಕಾರವನ್ನು ಹೊಂದಿರತಕ್ಕಂಥ ಈ ನ್ಯೂಕ್ಲಿಯಸ್ಗೆ ಟ್ರೂ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸತ್ಯ ನ್ಯೂಕ್ಲಿಯಸ್. ಈ ಸತ್ಯ ನ್ಯೂಕ್ಲಿಯಸ್ಸನ್ನೇ ನಾವು ಮತ್ತೆ ಸತ್ಯ ಹೇಳಬೇಕು ಅಂತ ಡೈರೆಕ್ಟಾಗಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕ್ಲಿಯರ್? ಈ ಸತ್ಯ ನ್ಯೂಕ್ಲಿಯಸ್ಸನ್ನು ಹೊಂದಿರತಕ್ಕಂಥ ಈ ಜೀವಕೋಶವನ್ನು ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ದಿಸ್ ಈಸ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಹಾಗಾದರೆ ಯೂಕ್ಯಾರಿಯೋಟ್ಗೂ ಪ್ರೋಕ್ಯಾರಿಯೋಟ್ಗೂ ಏನಪ್ಪ ಮೇನ್ ಡಿಫ್ರೆನ್ಸ್ ಅಂದರೆ ದಟ್ ಈಸ್ ದ ಮೆಂಬ್ರೇನ್. ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಮೆಂಬ್ರೇನಿಯಸ್ ಆರ್ಗನಲ್ಸ್ಗಳು ಯಾವುದೂ ಇದರಲ್ಲಿ ಇರಲ್ಲ. ಕೋಶ ಕೇಂದ್ರ ಪೊರೆಯನ್ನು ಹೊಂದಿರತಕ್ಕಂತಹ ಒಂದು ನ್ಯೂಕ್ಲಿಯಸ್ ಇಲ್ಲಿರುತ್ತೆ, ಇಲ್ಲಿ ಪೊರೆ ಇಲ್ಲದೇ ಇರತಕ್ಕಂಥ ನ್ಯೂಕ್ಲಿಯಸ್ ಇರುತ್ತೆ. ಕೋಶ ಕೇಂದ್ರ ಪೊರೆ ಅಥವಾ ಪೊರೆಯನ್ನು ಹೊಂದಿರತಕ್ಕಂಥ ಯಾವುದೇ ಕಣದಂಗಗಳು ಈ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡುಬರಲ್ಲ. ಹಾಗಾದರೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳನ್ನು ಹೊಂದಿದ್ದ ಜೀವಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಬ್ಯಾಕ್ಟೀರಿಯಾ. ನೋಡಿ, ಹಾಗಾದರೆ ಬ್ಯಾಕ್ಟೀರಿಯಾದ ಎಲ್ಲ ಜೀವಕೋಶಗಳು ಯಾವ ಗುಣವನ್ನು ಹೊಂದಿರುತ್ತೆ ಅಂದರೆ ಪ್ರೋಕ್ಯಾರಿಯೋಟಿಕ್ ನೇಚರನ್ನು ಹೊಂದಿರುತ್ತೆ. ಈ ಬ್ಯಾಕ್ಟೀರಿಯಾದಲ್ಲಿ ನೆಕ್ಸ್ಟ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಬೇರೆ ಬರುತ್ತೆ. ನೆಕ್ಸ್ಟ್ ಸಯನೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ನೋಡಿ, ಸಯನೋ ಬ್ಯಾಕ್ಟೀರಿಯಾ ಇದನ್ನು ಆರ್ಕಿಗಳು ಅಂತಲೂ ಕೂಡ ಕರಿತೀವಿ. ಆರ್ಕಿ ಆರ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ನೀಲಿ ಹಸಿರು ಶೈವಲ, ಬ್ಲೂ ಗ್ರೀನ್ ಆಲ್ಗೆ, ಬ್ಲೂ ಗ್ರೀನ್ ಆಲ್ಗೆ. ನೀಲಿ ಹಸಿರು ಶೈವಲ ಅಂದ್ರೂ ಅದೇ, ಆರ್ಕಿಗಳು ಅಂದ್ರೂ ಅದೇ, ಸಯನೋ ಬ್ಯಾಕ್ಟೀರಿಯಾ ಅಂದ್ರೂ ಅದೇ. ಮೆಟ್ಟು ಕೆರ ಚಪ್ಲಿ. ಕ್ಲಿಯರ್?
ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳಲ್ಲಿ ಯಾವ ಥರ ಜೀವಕೋಶ ಇರುತ್ತೆ ಅಂತ ಕೇಳಿದ್ರೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳಿರುತ್ತೆ. ಈ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯಸ್ಸಲ್ಲಿ ಬರೀ ಓನ್ಲಿ ಒನ್ ಕ್ರೋಮೋಸೋಮ್ ಇರುತ್ತೆ ಅಷ್ಟೇ. 1 ಕ್ರೋಮೋಸೋಮ್ ಅಷ್ಟೇ ಇರುತ್ತೆ. ಹಾಗಾಗಿ ಬ್ಯಾಕ್ಟೀರಿಯಾಗಳ ನ್ಯೂಕ್ಲಿಯಸ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಂದರೆ 1 ಕ್ರೋಮೋಸೋಮ್, ಇವೆಲ್ಲ ಒಂದೇ, 1 ಕ್ರೋಮೋಸೋಮ್ ಇರುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾಗಿಂತ ವಿಕಾಸ ಆದಮೇಲೆ ಜೀವಕೋಶ ಹೀಗೆ ನಮ್ಮ ಭೂಮಿಯ ಮೇಲೆ ಮೊಟ್ಟ ಮೊದಲು ಉಗಮವಾದಂತಹ ಜೀವಕೋಶ ಜೀವಿಗಳು ಬ್ಯಾಕ್ಟೀರಿಯಾ ಹೀಗೆ ವಿಕಾಸ ಆಗಿ 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 ಸಾವಿರಾರು ವರ್ಷಗಳ ನಂತರ ಈ ಒಂದು ಕೋಶ ಕೇಂದ್ರ ಪೊರೆ ಬರುತ್ತೆ. ಕೋಶ ಕೇಂದ್ರ ಪೊರೆ ಬಂದ ನಂತರ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಯೂಕ್ಯಾರಿಯೋಟಿಕ್ ಜೀವಕೋಶವಾಗಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ವಿಕಾಸವನ್ನು ಪಡೆಯುತ್ತೆ. ಈ ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ 2-2ಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು, ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿ 2-2ಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಕಂಡುಬರುತ್ತೆ. ಇಲ್ಲಿ ಮೈಕ್ರೋಬ್ಸ್ ಸೂಕ್ಷ್ಮಾಣು ಜೀವಿಗಳು ಬರುತ್ತೆ, ಸಸ್ಯಗಳು ಬರುತ್ತೆ, ಪ್ರಾಣಿಗಳು ಬರುತ್ತೆ. ಇವನ್ನೆಲ್ಲ ಈಗ ಏಕಕೋಶ ಜೀವಿಗಳು, ಬಹುಕೋಶೀಯ ಜೀವಿಗಳು ಅಂತ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕ್ಲಿಯರ್? ನೋಡಿ, ಈ ಜೀವಕೋಶಗಳಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ, ಮತ್ತೆ 2 ಟೈಪ್ಸ್. ಒಂದು ಪ್ರೋಕ್ಯಾರಿಯೋಟ್ ಆ್ಯಂಡ್ ಯೂಕ್ಯಾರಿಯೋಟ್ ಆದ ನಂತರ ಯೂನಿಸೆಲ್ಯುಲರ್ ಸೆಲ್ ಅಂತ, ಯೂನಿಸೆಲ್ಯುಲರ್ ಸೆಲ್ ಅಂತ, ಇನ್ನೊಂದು ಮಲ್ಟಿಸೆಲ್ಯುಲರ್ ಸೆಲ್ ಅಂತ. ಕನ್ನಡದಲ್ಲಿ ಇದನ್ನು ಏಕಕೋಶ ಅಂತ ಕರಿತೀವಿ, ಇದನ್ನು ಬಹುಕೋಶ ಅಂತ ಕರಿತೀವಿ. ಬಹುಕೋಶ, ಏಕಕೋಶವನ್ನು ಹೊಂದಿರತಕ್ಕಂಥದ್ದು ಏಕಕೋಶ ಜೀವಿಗಳು, ಬಹುಕೋಶವನ್ನು ಹೊಂದಿರತಕ್ಕಂಥದ್ದನ್ನು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ನಾವು. ಕ್ಲಿಯರ್? ನೋಡಿ, ಏಕಕೋಶ ಜೀವಿ ಅಂದರೆ ಏನಿಲ್ಲ, ಸಿಂಪಲ್ ಕೋಶ ಪೊರೆ ಇದೆ, ಕೋಶ ರಸ ಇದೆ, ಕೋಶ ಕೇಂದ್ರ ಇದೆ, ಒಂದೇ ಜೀವಕೋಶ ಇದೆ. ಬಹುಕೋಶ ಜೀವಿ ಅಂದರೆ ಕೋಶ ಪೊರೆ ಇದೆ, ಕೋಶ ರಸ, ಕೋಶ ಕೇಂದ್ರ, ಕೋಶ ಪೊರೆ, ಕೋಶ ರಸ, ಕೋಶ ಕೇಂದ್ರ, ಅನೇಕ ಜೀವಕೋಶಗಳಿದಾವೆ. ಕ್ಲಿಯರ್? ಅನೇಕ ಜೀವಕೋಶಗಳಿರ್ತಾವೆ. ಅನೇಕ ಜೀವಕೋಶಗಳಿಂದ ಒಂದು ಜೀವಕ್ರಿಯೆಯನ್ನು ನಡೆಸಿದರೆ ಅದು ಮಲ್ಟಿಸೆಲ್ಯುಲರ್ ಆರ್ ಬಹುಕೋಶ ಜೀವಿ ಅಂತ ಕರಿತೀವಿ. ಒಂದೇ ಜೀವಕೋಶದಿಂದ ತನ್ನೆಲ್ಲ ಜೈವಿಕ ಕ್ರಿಯೆಗಳನ್ನು ನಡೆಸಿದರೆ ಅದಕ್ಕೆ ಏಕಕೋಶ ಜೀವಿ ಅಂತ ಕರಿತೀವಿ. ನಿಮಗೆ ಇಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಎಕ್ಸಾಂಪಲ್ ಅಮೀಬಾನ ತಗೊಳ್ಳೋಣ ನಾವು. ಅಮೀಬಾ ನಿಮಗೆಲ್ಲ ಗೊತ್ತಿದೆ. ಅಮೀಬಾ ಇದು ಒಂದು ಏಕಕೋಶ ಜೀವಿ, 5ನೇ ಕ್ಲಾಸಲ್ಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಫುಡ್ ಇದೆ ನಮ್ಮ ಹತ್ರ, ಇಲ್ಲಿ ಅಮೀಬಾ ಇದೆ. ಕ್ಲಿಯರ್? ಆ ಫುಡ್ ಬೇಕು. ಅಮೀಬಾ ಏನು ಮಾಡುತ್ತೆ, ತನ್ನ ಬಾಡಿಯನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಮೂವ್ ಆಗುತ್ತೆ. ಮೂವ್ ಮಾಡಿಕೊಂಡು ನೋಡಿ ಫ್ಯಾಗೋಸೈಟ್ಸ್ ಇಡೀ ಆಹಾರನ ಏನು ಮಾಡುತ್ತೆ, ತನ್ನ ದೇಹದ ಒಳಗಡೆ ತಗೊಳತ್ತೆ. ನೋಡಿ, ಆಹಾರವನ್ನು ತನ್ನ ದೇಹದ ಒಳಗಡೆ ತಗೊಂಡ ನಂತರ ಈ ಅಮೀಬಾದ ಈ ಕಾಲುಗಳಿದಾವಲ್ವಾ ಮಾಯ ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ಮಿಥ್ಯಪಾದಗಳು ಅಂತ ಕರಿತೀವಿ. ಮಿಥ್ಯಪಾದ, ಸೂಡೋಪೋಡಿಯಾ ಅಂತ ಕರಿತೀವಿ. ಮಿಥ್ಯಪಾದ. ಆಹಾರ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕಂದ್ರೆ ತನ್ನ ದೇಹವನ್ನು ಕಾಲುಗಳನ್ನಾಗಿ ಮಾಡ್ಕೊಂಡು ಹೋಗುತ್ತೆ. ಆಹಾರ ಸಿಕ್ಕಾಗ ಕಾಲುಗಳನ್ನು ಮಾಯ ಮಾಡ್ಕೊಂಡು ಇಡೀ ಆಹಾರವನ್ನು ಒಳಗಡೆ ನುಂಗಿ ಫ್ಯಾಗೋಸೈಟ್ಸ್ ಮಾಡಿ, ಕ್ಲಿಯರ್, ನುಂಗಿ ಆ ಆಹಾರವನ್ನು ಜೀರ್ಣ ಮಾಡುತ್ತೆ. ನೋಡಿ, ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲಾಗಿತ್ತು, ಅದು ಆಹಾರವನ್ನು ಒಳಗಡೆ ತಗೊಂಡ್ಮೇಲೆ ಕಾಲಿಲ್ಲ, ಮತ್ತೇನೋ ಆಗ್ತಿದೆ ಅಂದರೆ ಪಾಪ ಒಂದೇ ಜೀವಕೋಶ ತನ್ನ ದೇಹನ ಕಾಲನ್ನಾಗಿಯೂ ಮಾಡ್ಕೋಬೇಕು, ತನ್ನ ದೇಹದ ಬಾಯನ್ನಾಗಿಯೂ ಮಾಡ್ಕೋಬೇಕು, ತನ್ನ ದೇಹದಲ್ಲಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡ್ಕೋಬೇಕು. ಈ ಥರ ಒಂದು ಜೀವಿಯ ಎಲ್ಲ ಜೀವಕ್ರಿಯೆಗಳನ್ನು ಒಂದೇ ಜೀವಕೋಶ ಅದನ್ನು ಕಂಟ್ರೋಲ್ ಮಾಡಿದ್ರೆ ಅಂತಹ ಜೀವಕೋಶವನ್ನು ಏಕಕೋಶ, ಅಂತಹ ಜೀವಕೋಶವನ್ನು ಹೊಂದಿರತಕ್ಕಂಥ ಇಂತಹ ಜೀವಿಗಳಿಗೆ ನಾವು ಏಕಕೋಶ ಜೀವಿಗಳು, ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಹಂಗಲ್ಲ. ಇಲ್ಲಿ ಒಂದು ಜೀವಕೋಶ ಎಲ್ಲ ಕೆಲಸವನ್ನು, ಅನೇಕ ಜೀವಕೋಶಗಳು, ಮಲ್ಟಿ ಅಂದರೆ ಅನೇಕ ಜೀವಕೋಶಗಳು ಸೇರಿ ಒಂದು ಕೆಲಸವನ್ನು ಮಾಡಿದ್ರೆ, ಇಲ್ಲಿ ಒಂದೇ ಜೀವಕೋಶ ಒಂದು ಕೆಲಸವನ್ನು ಮಾಡುತ್ತೆ. ಇಲ್ಲಿ ಅನೇಕ ಜೀವಕೋಶಗಳು ಸೇರಿ ಒಂದೇ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಕ್ಲಿಯರ್? ನೋಡಿ, ನಾವು ಬಹುಕೋಶ ಜೀವಿಗಳು ನೋಡ್ತಾನೆ ಮಾತಾಡ್ತೀವಿ, ಕೇಳ್ತೀವಿ, ವಾಸನೆ ನೋಡ್ತೀವಿ. ಮೀನ್ಸ್ ವಾಸನೆ ನೋಡ್ತಕ್ಕಂಥ ಜೀವಕೋಶಗಳ ಗುಂಪೇ ಬೇರೆ ಇದೆ, ಕೇಳಿಸ್ಕೊಳ್ತಕ್ಕಂಥ ಶಬ್ದವನ್ನು ಗ್ರಹಿಸ್ತಕ್ಕಂಥ ಜೀವಕೋಶಗಳ ಗುಂಪೇ ಇದೆ.
ನಿಮ್ಮನ್ನು ನೋಡ್ತಕ್ಕಂಥ ಜೀವಕೋಶಗಳ ಗುಂಪೇ ಇದೆ. ಆ ಎಲ್ಲ ಜೀವಕೋಶಗಳು ಒಟ್ಟು ಒಂದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಾವು ಸಸ್ಯಗಳು ಪ್ರಾಣಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಯಾವ ಜೀವಕೋಶಕ್ಕೆ ಬರ್ತವೆ? ದಟ್ ಈಸ್ ಬಹುಕೋಶೀಯ ಜೀವಿಗಳಿಗೆ ಬರುತ್ತೆ. ಹಾಗಾದರೆ ಏಕಕೋಶ ಜೀವಿಗಳಲ್ಲಿ ಯಾರ್ಯಾರು ಬರ್ತಾರೆ? ಇಲ್ಲೊಂದು ಕನ್ಫ್ಯೂಸ್ ಇದೆ ಸ್ವಲ್ಪ. ಏಕಕೋಶ ಜೀವಿ ಅಂದರೆ, ಈ ಏಕಕೋಶ ಅಂದರೆ ಸಿಂಪಲ್, ಅಲ್ಲೇನು ಪ್ರೋಕ್ಯಾರಿಯೋಟ್ ಯೂಕ್ಯಾರಿಯೋಟಿಕ್ ಇತ್ತಲ್ಲ, ಇದು ಯೂಕ್ಯಾರಿಯೋಟ್ ಮತ್ತು ಪ್ರೋಕ್ಯಾರಿಯೋಟ್ ಎರಡನ್ನು ಹೊಂದಿರುತ್ತೆ. ಯಾಕಂದ್ರೆ ನಾವು ಏಕಕೋಶ ಅಂತ ಕರೆದಿರೋದು. ಎಕ್ಸಾಂಪಲ್ ನೋಡಿ, ಈಗ ಇದಕ್ಕೆ ಕೋಶ ಪೊರೆ ಇದೆ, ಕೋಶ ರಸ ಇದೆ, ಕೋಶ ಕೇಂದ್ರ ಇದೆ. ನೋಡಿ, ನಮ್ಮ ಪ್ರೋಕ್ಯಾರಿಯೋಟ್ಗೆ ಕೋಶ ಪೊರೆ ಇದೆ, ಕೋಶ ರಸ ಇದೆ, ಆದರೆ ಕೋಶ ಕೇಂದ್ರ ಇಲ್ಲ. ಹಾಗೆ ಇದು ಒಂದೇ ಜೀವಕೋಶ, ಇದು ಯೂಕ್ಯಾರಿಯೋಟಿಕ್ ಜೀವಕೋಶ, ಇದು ಪ್ರೋಕ್ಯಾರಿಯೋಟಿಕ್ ಜೀವಕೋಶ. ಇದು ಪ್ರೋಕ್ಯಾರಿಯೋಟಿಕ್, ಇದು ಯೂಕ್ಯಾರಿಯೋಟಿಕ್. ಹಾಗಾದರೆ ಯೂಕ್ಯಾರಿಯೋಟಿಕ್ ಮತ್ತು ಪ್ರೋಕ್ಯಾರಿಯೋಟ್ ಎರಡೂ ಸೇರಿ ಏಕಕೋಶ ಜೀವಿ ಅಂತ ಕರಿತೀವಿ. ಹಾಗಾಗಿ ಏಕಕೋಶ ಜೀವಿಗಳಿಗೆ ಪ್ರೋಕ್ಯಾರಿಯೋಟ್ ಏಕಕೋಶ ಜೀವಿಗಳಾಗಿ ಬ್ಯಾಕ್ಟೀರಿಯಾಗಳು ಉದಾಹರಣೆ ಆಗತ್ತೆ. ಕ್ಲಿಯರ್? ಯೂಕ್ಯಾರಿಯೋಟಿಕ್ ಜೀವಕೋಶಗಳಾಗಿ ಪ್ರೋಟೋಜೋವಗಳಾಗಿರ್ತಕ್ಕಂತಹ ಆದಿಮ ಜೀವಿಗಳಾಗಿರ್ತಕ್ಕಂಥ ಅಮೀಬಾ, ಕ್ಲಾಮಿಡೋಮಾನಸ್, ಯೂಗ್ಲಿನಾ, ಪ್ಯಾರಾಮೀಸಿಯಂ, ಇವೆಲ್ಲವೂ ಕೂಡ ಏಕಕೋಶೀಯ ಯೂಕ್ಯಾರಿಯೋಟಿಕ್ ಜೀವಿಗಳು, ಏಕಕೋಶೀಯ ಪ್ರೋಕ್ಯಾರಿಯೋಟಿಕ್ ಜೀವಿಗಳು. ಕ್ಲಿಯರ್? ಈಗ ಏಕಕೋಶದಲ್ಲಿ ಪ್ರೋಕ್ಯಾರಿಯೋಟು ಬರುತ್ತೆ, ಯೂಕ್ಯಾರಿಯೋಟಿಕ್ ಬರುತ್ತೆ. ಬಟ್ ಮಲ್ಟಿಸೆಲ್ಯುಲರ್ ಬಹುಕೋಶದಲ್ಲಿ ಬರೀ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಮಾತ್ರ ಕಂಡುಬರುತ್ತೆ. ಬಟ್ ಆ ಎಲ್ಲ ಜೀವಕೋಶಗಳು ಸೇರಿ ಒಂದು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಮತ್ತೊಂದು ಅಪ್ಲೈಡ್ ಕ್ವಶನ್ ಬರ್ಬೋದು. ಏನು ಬರ್ಬೋದು? ಸಿಂಪಲ್, ನಿಮಗೆ ಗೊತ್ತಿದೆ. ಈಗ ಏಕಕೋಶ ಜೀವಿ ಇದು, ಏಕಕೋಶ, ಪ್ರೋಕ್ಯಾರಿಯೋಟಿಕ್ ಆಗಿರ್ಬೋದು, ಯೂಕ್ಯಾರಿಯೋಟಿಕ್ ಆಗಿರ್ಬೋದು. ನೋಡಿ, ಇದು ಬಹುಕೋಶೀಯ ಜೀವಿ, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ಬಹುಕೋಶೀಯ ಜೀವಿ. ಕ್ಲಿಯರ್? ನೋಡಿ, ಏಕಕೋಶೀಯ ಜೀವಿಗೆ ಆಹಾರ ಬೇಕು. ನೋಡಿ, ಸುತ್ತಲೂ ಏನಿದೆ? ಪರಿಸರ ಇದೆ, ಎನ್ವೈರನ್ಮೆಂಟ್ ಇದೆ. ಇದೀಗ ಆಹಾರವನ್ನು ತಗೊಳ್ಬೇಕಪ್ಪ ಅಂದರೆ ಅದರಿಂದ ತಗೊಳುತ್ತೆ, ಪರಿಸರದಿಂದ ತಗೊಳುತ್ತೆ. ಅದನ್ನು ಜೀರ್ಣ ಮಾಡಿ ತನಗೆ ಬೇಡವಾಗಿರ್ತಕ್ಕಂತಹ ವಸ್ತುವನ್ನು ವಿಸರ್ಜನೆ ಮಾಡುತ್ತೆ. ವಿಸರ್ಜನೆ ಎಲ್ಲಿಗೆ ಮಾಡುತ್ತೆ? ಪರಿಸರಕ್ಕೆ ಮಾಡುತ್ತೆ. ಯಾಕೆ ಇದು ಪರಿಸರದಿಂದ ಆಹಾರ ತಗೊಂಡು ಪರಿಸರಕ್ಕೆ ಅಂದರೆ, ಇದರ ಇಡೀ ದೇಹ ಏನಿದೆ, ಇದರ ಇಡೀ ದೇಹ ಪರಿಸರದ ಸಂಪರ್ಕದಲ್ಲಿದೆ. ಅದಕ್ಕೆ ಪರಿಸರದಿಂದ ಆಹಾರ ತಗೊಳುತ್ತೆ, ತನಗೆ ಬೇಡವಾಗಿರ್ತಕ್ಕಂಥ ವಸ್ತುವನ್ನು ಪರಿಸರಕ್ಕೆ ಹಾಕಿಬಿಡತ್ತೆ. ವಿಸರಣೆ ಅಭಿಸರಣೆ ಕ್ರಿಯೆ ಮೂಲಕ. ಕ್ಲಿಯರ್? ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್ ಪ್ರೊಸೆಸ್ನ ಮೂಲಕ ಈ ಕೆಲಸವನ್ನು ಮಾಡುತ್ತೆ. ಬಟ್ ನೋಡಿ, ಇಲ್ಲಿ ಬಹುಕೋಶ ಜೀವಿಗಳೇನಿದೆ, ಆ ಬಹುಕೋಶ ಜೀವಿಗಳ ಎಲ್ಲ ಜೀವಕೋಶಗಳು ಪರಿಸರದ ಸಂಪರ್ಕದಲ್ಲಿಲ್ಲ. ಟ್ರಿಲಿಯನ್ ಸೆಲ್ಸ್ ನೋಡಿ, ಇವೆಲ್ಲ ಸೆಲ್ಸ್ಗಳು ಪರಿಸರದ ಸಂಪರ್ಕದಲ್ಲಿಲ್ಲ. ಹಾಗಾದ್ರೆ ಮತ್ತೆ ಇದಕ್ಕೆ ಬೇಕಾಗಿರೋ ಆಹಾರ ಎಲ್ಲಿಂದ ಸಿಗತ್ತೆ? ಇದು ಏನೋ ಬೇಡ ಅಂತ ವಿಸರ್ಜನೆ ವಸ್ತುವನ್ನು ಹೊರಗಡೆ ಹಾಕತ್ತೆ, ಅದು ಎಲ್ಲಿ ಪರಿಸರಕ್ಕೆ ಹೋಗುತ್ತೆ? ಹಾಗಾಗಿ ಇಂತಹ ಬಹುಕೋಶೀಯ ಜೀವಿಗಳಿದಾವಲ್ವಾ, ಆ ಬಹುಕೋಶ ಜೀವಿಗಳಲ್ಲಿ ಇರೋ ಎಲ್ಲ ಜೀವಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರದೇ ಇರೋದ್ರಿಂದ ಡ್ರೈನೇಜ್ ಸಿಸ್ಟಮ್ ಇದೆ. ಡ್ರೈನೇಜ್ ಈ ಸಿಟಿಲಿ ಇರ್ತಾವಲ್ಲ ಎಲ್ಲ ಹೋಗೋಕ್ಕೆ, ಆ ಥರ ಡ್ರೈನೇಜ್ ಸಿಸ್ಟಮ್ನ ನಾವೇಂತ ಕರಿತೀವಿ? ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಸರ್ಕ್ಯುಲೇಟರಿ ಸಿಸ್ಟಮ್ ಓಕೆ, ಮೀನ್ಸ್ ಪರಿಚಲನಾ ವ್ಯವಸ್ಥೆ ಇದೆ. ಹಾಗಾದರೆ ಬಹುಕೋಶ ಜೀವಿಗಳಲ್ಲಿ ಪರಿಚಲನಾ ವ್ಯವಸ್ಥೆ ಇರುತ್ತೆ, ಏಕಕೋಶ ಜೀವಿಗಳಲ್ಲಿ ಪರಿಚಲನಾ ವ್ಯವಸ್ಥೆ ಇರಲ್ಲ. ಕಾರಣ, ಏಕಕೋಶ ಜೀವಿಗಳ ಇಡೀ ದೇಹ ಪರಿಸರದ ಸಂಪರ್ಕದಲ್ಲಿದೆ. ಒಂಥರ ಓಪನ್ ಟಾಯ್ಲೆಟಿಗೆ ಹೋದ ಹಾಗೆ ಇಡೀ ದೇಹ ಪರಿಸರದ ಸಂಪರ್ಕದಲ್ಲಿದೆ. ಆಹಾರ ತಗೊಳುತ್ತೆ ಪರಿಸರದಿಂದ, ಪರಿಸರಕ್ಕೆ ಆಹಾರ ಕೊಟ್ಬಿಡುತ್ತೆ. ಇಲ್ಲಿ ಎಲ್ಲ ಜೀವಕೋಶಗಳು ಪರಿಸರದ ಸಂಪರ್ಕದಲ್ಲಿಲ್ಲ. ಹಾಗಾಗಿ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಪಡೀಲಿಕ್ಕೆ, ತನಗೆ ಬೇಡವಾಗಿರ್ತಕ್ಕಂಥ ವಿಸರ್ಜನೆ ವಸ್ತುವನ್ನು ಹೊರಗಡೆ ಹಾಕಲಿಕ್ಕೆ ಪರಿಚಲನಾಂಗಗಳ ವ್ಯವಸ್ಥೆ ಇದೆ. ಆ ಪರಿಚಲನಾಂಗಗಳು ಗೊತ್ತಿದೆ ನಿಮಗೆ, ದಟ್ ಇಸ್ ರಕ್ತನಾಳ, ಹೃದಯ, ಇವೆಲ್ಲ ಪರಿಚಲನಾಂಗಗಳು ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಲ್ಲ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ರಕ್ತಗಳು ಕೊಡುತ್ತೆ, ಅಲ್ಲಿರ್ತಕ್ಕಂಥ ವಿಸರ್ಜನಾ ವಸ್ತುಗಳನ್ನು ಹೊರಗಡೆ ತರುತ್ತೆ. ಈ ಥರ ಸರ್ಕ್ಯುಲೇಟರಿ ಸಿಸ್ಟಮ್ ಬಹುಕೋಶ ಜೀವಿಗಳಲ್ಲಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ಚರ್ಚೆ ಮಾಡ್ತಾ ಬರ್ತೀವಿ ಸ್ನೇಹಿತರೆ.
ನೋಡಿ, ಈಗ ನಾವು ಪ್ರೋಕ್ಯಾರಿಯೋಟ್ ಜೀವಕೋಶ ಅರ್ಥ ಆಯಿತು, ಯೂಕ್ಯಾರಿಯೋಟಿಕ್ ಜೀವಕೋಶನೂ ಅರ್ಥ ಆಯಿತು, ಏಕಕೋಶ ಜೀವಕೋಶಗಳು ಅರ್ಥ ಆಯಿತು, ಬಹುಕೋಶೀಯ ಜೀವಕೋಶಗಳು ಅರ್ಥ ಆಯಿತು. ಇಷ್ಟು ಅರ್ಥ ಆದಮೇಲೆ ಪ್ರಮುಖವಾಗಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಆವಿಷ್ಕಾರ ಆದ ನಂತರ ಮತ್ತೆರಡು ಜೀವಕೋಶಗಳು ಕಂಡುಬರುತ್ತೆ. ಸಿಂಪಲ್ ಸಸ್ಯ ಸಾಮ್ರಾಜ್ಯವನ್ನು ಬೆಳಗ್ತಾ ಇರತಕ್ಕಂಥ ಸಸ್ಯ ಜೀವಕೋಶಗಳು, ಪ್ರಾಣಿ ಸಾಮ್ರಾಜ್ಯವನ್ನು ಬೆಳಗ್ತಾ ಇರತಕ್ಕಂತಹ ಸಿಂಪಲ್ ಪ್ರಾಣಿ ಜೀವಕೋಶಗಳು. ಒಂದು ಪ್ಲ್ಯಾಂಟ್ ಸೆಲ್, ಇನ್ನೊಂದು ಅನಿಮಲ್ ಸೆಲ್. ಯಾವಾಗ ನಮಗೆ ಈ ಸರಳ ಸೂಕ್ಷ್ಮದರ್ಶಕದ ನಂತರ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕಂಡು ಬರುತ್ತೋ, ಆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಕಂಡು ಬಂದ ನಂತರ ಸಸ್ಯ ಸಾಮ್ರಾಜ್ಯದ ಜೀವಕೋಶವನ್ನು, ಪ್ರಾಣಿ ಸಾಮ್ರಾಜ್ಯದ ಜೀವಕೋಶವನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಯುಗ ಪ್ರಾರಂಭವಾಗುತ್ತೆ. ಆ ಯುಗ ಪ್ರಾರಂಭವಾದಾಗ ಸಸ್ಯ ಜೀವಕೋಶ, ಪ್ರಾಣಿ, ಸಸ್ಯಗಳು ಕೂಡ ಜೀವಕೋಶಗಳಿಂದಾಗಿದೆ, ಪ್ರಾಣಿಗಳು ಕೂಡ ಜೀವಕೋಶಗಳಿಂದಾಗಿದೆ. ಫಸ್ಟ್ ಈ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸ ಹೇಳಿ ಆಮೇಲೆ ಒಂದು ಜೀವಕೋಶ ತಗೊಂಡು ಆ ಜೀವಕೋಶದ ಒಳಗಡೆ ಇರತಕ್ಕಂಥ ಆರ್ಗನಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಫಸ್ಟ್ ಸಸ್ಯ ಜೀವಕೋಶ, ಇದು ಸಸ್ಯ ಜೀವಕೋಶ. ಓಕೆ, ಪ್ರಾಣಿ ಜೀವಕೋಶ ಒಂಥರ ರೌಂಡ್ ಶೇಪಲ್ಲಿ ಇರುತ್ತೆ. ನೋಡಿ, ಎರಡಕ್ಕೂ ಡಿಫ್ರೆನ್ಸ್, ವ್ಯತ್ಯಾಸ. ಸಸ್ಯ ಜೀವಕೋಶದಲ್ಲಿ ದೊಡ್ಡ ದೊಡ್ಡ ರಸದಾನಿಗಳಿರುತ್ತೆ, ರಸದಾನಿಗಳು, ವ್ಯಾಕ್ಯೂಲ್ಸ್. ಇದರಲ್ಲಿ ಸಣ್ಣ ಸಣ್ಣ ರಸದಾನಿಗಳಿರುತ್ತೆ, ಸಣ್ಣ ಸಣ್ಣ ವ್ಯಾಕ್ಯೂಲ್ಗಳು ಇರುತ್ತೆ. ವ್ಯಾಕ್ಯೂಲ್ ಫಸ್ಟ್ ಡಿಫ್ರೆನ್ಸ್. ಸಾಮಾನ್ಯವಾಗಿ ಪ್ರಾಣಿ ನೋಡಿ ಸ್ಮೂತ್ ಇರುತ್ತೆ, ಸಸ್ಯ ನೋಡಿ ಗಟ್ಟಿ ಇರುತ್ತೆ. ಕಾರಣ ಸಸ್ಯದ ಜೀವಕೋಶದ ಮೇಲ್ಗಡೆ ಇರ್ತಕ್ಕಂಥ ಈ ಪೊರೆ ಇದೆಯಲ್ವ, ಇದಕ್ಕೆ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಲ್ ಮೆಂಬ್ರೇನ್ ಅಲ್ಲೂ ಇದೆ, ವ್ಯಾಕ್ಯೂಲ್ಸ್ ಇಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲಿ ಚಿಕ್ಕದಿದೆ, ಇಲ್ಲಿ ದೊಡ್ಡದಿದೆ. ಬಟ್ ಸೆಲ್ ಮೆಂಬ್ರೇನ್ನ ಮೇಲ್ಗಡೆ ಇಲ್ಲಿ ಕೋಶ ಪೊರೆಯ ಮೇಲ್ಗಡೆ ಮತ್ತೊಂದು ವಿಶೇಷ ಗೋಡೆ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಸೆಲ್ ವಾಲ್ ಅಂತ ಕರಿತೀವಿ. ಸೆಲ್ ವಾಲ್, ಕೋಶ ಭಿತ್ತಿ ಆರ್ ಕೋಶ ಗೋಡೆ ಅಂತ ಕರಿತೀವಿ. ಈ ಸೆಲ್ ವಾಲ್ ಆರ್ ಕೋಶ ಭಿತ್ತಿ ಬರೀ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರಲ್ಲ. ಅದಕ್ಕೆ ಈ ಜೀವಕೋಶಗಳು ಸ್ಮೂತ್ ಇರುತ್ತೆ, ಇದು ಹಾರ್ಡ್ ಇರುತ್ತೆ. ನೆಕ್ಸ್ಟ್ ಮತ್ತೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಸ್ಯ ಜೀವಕೋಶದ ಒಳಗಡೆ ಮತ್ತೊಂದು ರಚನೆ ಕಂಡುಬರುತ್ತೆ. ಇದ್ರ ಹೆಸರೇನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಪ್ಲಾಸ್ಟಿಡ್. ಇದ್ರ ಹೆಸರು ದಟ್ ಇಸ್ ದ ಪ್ಲಾಸ್ಟಿಡ್ ಅಂತ. ಈ ಪ್ಲಾಸ್ಟಿಡ್ನ ಒಳಗಡೆ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಕ್ಲೋರೋಫಿಲ್ ಇರುತ್ತೆ. ಅವುಗಳ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ. ಒಂದು ಸಸ್ಯ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ ಅಂದರೆ ಅದರೊಳಗಡೆ ಏನಿರುತ್ತೆ? ಪ್ಲಾಸ್ಟಿಡ್ ಇರುತ್ತೆ. ನಾವು ನಮ್ಮ ಆಹಾರನ ನಾವೇ ತಯಾರಿಸ್ಕೊಳ್ಳಲ್ಲ ಅಂದರೆ ನಮ್ಮ ಒಳಗಡೆ ಪ್ಲಾಸ್ಟಿಡ್ ಇಲ್ಲ ಸರ್. ಮತ್ತು ನಮ್ಮನೆ ಆಹಾರ ಪಕ್ಕದ ಮೇಲೆ ಹಂಗಲ್ಲ. ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ಪರಿಸರದಲ್ಲಿರ್ತಕ್ಕಂಥ ನೀರನ್ನು ತಗೊಂಡು ತನ್ನಷ್ಟಕ್ಕೆ ತಾನೇ ಆಹಾರವನ್ನು ತಯಾರಿಸ್ಕೊಳ್ತಕ್ಕಂಥದ್ದಕ್ಕೆ ಆಟೋಟ್ರೋಫ್ಸ್, ಸ್ವಪೋಷಕಗಳು ಅಂತ ಕರಿತೀವಿ. ಅವು ತಯಾರಿಸಿದ ಆಹಾರವನ್ನು ತಿಂದು ಬದುಕ್ತಕ್ಕಂಥವನ್ನು ಹೆಟಿರೋಟ್ರೋಪ್ಸ್, ಪರಪೋಷಕಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರಾಣಿಗಳೆಲ್ಲ ಯಾವುದರಲ್ಲಿ ಬರುತ್ತೆ? ಪರಪೋಷಕಗಳ ಗುಂಪಲ್ಲಿ ಬರುತ್ತೆ. ಕಾರಣ ಪ್ರಾಣಿಗಳ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ ಇಲ್ಲ. ಹಾಗೆ ಸರ್, ಸಸ್ಯಗಳು ಜೀವಕೋಶದಲ್ಲಿ ಒಂದು 2 ಅದಾವ, ಒಂದು ದೊಡ್ಡದಾವ, ನಮ್ಮದ್ರಲ್ಲಿ ಏನೂ ಇಲ್ಲ, ಏನು ಪತ್ರೊಳಿಲ್ಲ ಸರ್? ಇಲ್ಲ, ನಮ್ಮರಲ್ಲಿ ಇರೋವು ಅದರಲ್ಲೂ ಕೂಡ ಇಲ್ಲ. ನೋಡಿ, ನಮ್ಮಲ್ಲಿ ಲೈಸೋಜೋಮ್ ಇದೆ. ನಮ್ಮಲ್ಲಿ ಲೈಸೋಜೋಮ್ಗಳಿವೆ. ಸುಸೈಡ್ ಬ್ಯಾಗ್ ಆಫ್ ಸೆಲ್ ಮುಂದೆ ಹೇಳ್ತೀನಿ ನಾನು. ನಮ್ಮಲ್ಲಿ ಲೈಸೋಜೋಮ್ಗಳಿವೆ, ಇವುಗಳಲ್ಲಿ ಲೈಸೋಜೋಮ್ಗಳು ಇಲ್ಲ. ಕ್ಲಿಯರ್? ನೋಡಿ, ನಮ್ಮಲ್ಲಿ ಮೈಟಾಸಿಸ್, ಮಿಯಾಸಿಸ್ ವಿಭಜನೆ ಮಾಡಲಿಕ್ಕೆ ಸೆಂಟ್ರಿಯೋಲ್ಗಳಿವೆ. ಸೆಂಟ್ರಿಯೋಲ್ಗಳು. ಬಟ್ ಇವುಗಳಲ್ಲಿ ಸೆಂಟ್ರಿಯೋಲ್ಗಳು ಇಲ್ಲ. ಹಾಗಾಗಿ ಇವುಗಳು ಕೋಶ ವಿಭಜನೆಯನ್ನು ಮೈಟಾಸಿಸ್, ಮಿಯಾಸಿಸ್ ಕೋಶ ವಿಭಜನೆ ಮಾಡಲ್ಲ. ನಾವು ಮೈಟಾಸಿಸ್, ಮಿಯಾಸಿಸ್ ಕೋಶ ವಿಭಜನೆ ಮಾಡ್ತೀವಿ. ಸೆಂಟ್ರಿಯೋಲ್ಸ್ ಇದೆ ಅಂತ ಅರ್ಥ. ಹಾಗಾದ್ರೆ ನಮ್ಮಲ್ಲಿ 2 ಅದಾವ, ಅವ್ರಲ್ಲಿ ಇಲ್ಲ, ಅವ್ರದಲ್ಲಿ 2 ಅದಾವ, ನಮ್ಮಲ್ಲಿ ಇಲ್ಲ. ಇಷ್ಟು ಗೊತ್ತಾಗಿದೆಯಲ್ವಾ? ಇದು ಸ್ವಲ್ಪ ಎಕ್ಸಾಮಲ್ಲಿ ಆಗಾಗ ಅರೈಸ್ ಆಗ್ತಾ ಇರುತ್ತೆ. ನಾವು ಎರಡನ್ನು ಸೇರಿಸಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಕೋಶವನ್ನು ತಗೊಂಡ್ರೆ, ಒಂದು ಜೀವಕೋಶ ಅಂದರೆ ನಾವು ಈಗ ಮುಂದಿನ ಕ್ಲಾಸ್ಗಳಲ್ಲಿ ಏನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದರೆ ಸಿಂಪಲ್. ಫಸ್ಟ್ ಒಂದು ಜೀವಕೋಶದ ಕೋಶ ಪೊರೆ ಹೇಗಾಗಿದೆ, ನೆಕ್ಸ್ಟ್ ಈ ಕೋಶ ಪೊರೆಯ ಮೇಲೆ ಕ್ಲಿಯರ್ ಕೋಶ ಭಿತ್ತಿ ಹೇಗಾಗಿದೆ, ಕೋಶ ಪೊರೆಯ ಮೇಲೆ ಕೋಶ ಭಿತ್ತಿ ಹೇಗಾಗಿದೆ, ಈ ಕೋಶ ಭಿತ್ತಿ ಅದಕ್ಕೆ ಅಂಟ್ಕೊಳ್ಳೋದು, ಅದಕ್ಕೆ ಬಿಡುಗಡೆ ಆಗೋದು, ಬೇರೆ ಆಗೋದು, ಇದ್ರ ಮೇಲೆ ಏನು ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಕೋಶ ಪೊರೆ ಆಯಿತು, ನೋಡಿ ಸೆಲ್ ವಾಲ್ ಆಯಿತು.
ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಆಯಿತು. ಸೆಲ್ ಮೆಂಬ್ರೇನ್ ಆದಮೇಲೆ ಕೋಶದ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಕೋಶ ರಸ ಇದೆ. ಕೋಶ ರಸ ಇದೆ. ಈ ಕೋಶ ರಸದ ಒಳಗಡೆ ಅನೇಕ ಆರ್ಗನಲ್ಸ್ ಕಣದಂಗಗಳಿವೆ. ಕಣದಂಗ ನೋಡಿ, ಆರ್ಗನಲ್ಸ್ ಅಂದರೆ ಹೃದಯ ಆರ್ಗನ್ ರೆಡಿ ಮಾಡೋ ಒಂದು ಸೆಲ್ಸ್ ಆರ್ಗನಲ್ಸ್. ಕಿಡ್ನಿ ಒಂದು ಆರ್ಗನ್, ಕಿಡ್ನಿನ ರೆಡಿ ಮಾಡ್ತಕ್ಕಂಥ ನೆಫ್ರಾನ್ ಒಂದು ಆರ್ಗನಲ್ಸ್. ಕ್ಲಿಯರ್? ಅಂದರೆ ಸಿಂಪಲ್, ಆ ಜೀವಕೋಶದ ಒಳಗಡೆ ಆ ಜೀವಕೋಶ ನೋಡಿ, ನಮ್ಮ ದೇಹನ ನೋಡಿ, ಜೀವಕೋಶ ಅಂದರೆ ನಮ್ಮ ದೇಹ ಇದ್ದ ಹಾಗೆ. ನಮ್ಮ ದೇಹನ ಇಡೀ ಅಂಗಗಳು ಹೇಗೆ ನಮ್ಮ ದೇಹನ ಕಂಟ್ರೋಲ್ ಮಾಡುತ್ತೋ ಹಾಗೆ ಜೀವಕೋಶದ ಒಳಗಡೆ ಅನೇಕ ಸಣ್ಣ ಕಣದ ಥರ ಅಂಗಗಳಿವೆ. ಆ ಕಣದ ಥರ ಅಂಗಗಳು ಇಡೀ ಜೀವಕೋಶವನ್ನು ಕಂಟ್ರೋಲ್ ಮಾಡುತ್ತೆ. ಈ ಕಣದಂಗಗಳನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಒಂದು ಪೊರೆ ಸಹಿತ ಕಣದಂಗಗಳು. ಇವು ಯೂಕ್ಯಾರಿಯೋಟ್ ಜೀವಕೋಶಗಳಿರ್ತಾವ. ಪೊರೆ ರಹಿತ ಕಣದಂಗಗಳು ಇವೆರಡರಲ್ಲೂ ಕೂಡ ಇರ್ತಾವೆ. ಪೊರೆ ರಹಿತ ಕಣದಂಗಗಳು, ಒಂದು ಮೆಂಬ್ರೇನಿಯಸ್ ಆರ್ಗನಲ್ಸ್, ಇನ್ನೊಂದು ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್. ನಮ್ಮ ದೇಹದ ಒಳಗಡೆ ಅಂಗಗಳು ಹೇಗೋ ಹಾಗೆ ಜೀವಕೋಶದ ಒಳಗಡೆ ಇರೋ ಸಣ್ಣ ಅಂಗಗಳೇ ಕಣದಂಗಗಳು, ಆರ್ಗನಲ್ಸ್. ಹಾಗಾಗಿ ಇಲ್ಲಿ ಪೊರೆ ಸಹಿತ ಕಣದಂಗಗಳೇನಿದೆ ಅವುಗಳನ್ನು ಒಂದೊಂದೇ ನಾವೀಗ ಚರ್ಚೆ ಮಾಡ್ತಾ ಬರ್ತೀವಿ. ಫಸ್ಟ್ ಲೈಸೋಜೋಮ್, ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೆಕ್ಸ್ಟ್ ಗಾಲ್ಗಿ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ದಟ್ ಇಸ್ ದ ಪ್ಲಾಸ್ಟಿಡ್, ನೆಕ್ಸ್ಟ್ ಮೈಟೋಕಾಂಡ್ರಿಯಾ, ನೆಕ್ಸ್ಟ್ ವ್ಯಾಕ್ಯೂಲ್ಸ್, ನೆಕ್ಸ್ಟ್ ದಟ್ ಇಸ್ ದ ನ್ಯೂಕ್ಲಿಯಸ್. ಮೆಂಬ್ರೇನಿಯಸ್ ಆರ್ಗನಲ್, ಪೊರೆ ಸಹಿತ ಕಣದಂಗಗಳು ಇವೆಲ್ಲವೂ ಕೂಡ ಪೊರೆ ಸಹಿತ ಇವೆಲ್ಲವಕ್ಕೂ ಪೊರೆ ಇದೆ. ನೆಕ್ಸ್ಟ್ ಪೊರೆ ರಹಿತ ಕಣದಂಗಗಳೇನಿದೆ ಎರಡು ಅದಾವ. ಒಂದು ರೈಬೋಸೋಮ್, ಎರಡನೇದು ಸೆಂಟ್ರಿಯೋಲ್. ಇದರಲ್ಲಿ ಪೊರೆ ಸಹಿತನಾದರೂ ಆಗಿರಲಿ ಪೊರೆ ರಹಿತನಾದರೂ ಆಗಿರಲಿ ಅತ್ಯಂತ ದೊಡ್ಡ ಕಣದಂಗ ನ್ಯೂಕ್ಲಿಯಸ್. ದೊಡ್ಡ ಕಣದಂಗ, ಒಂದು ಜೀವಕೋಶದ ಮೆದುಳು ಇದ್ದ ಹಾಗೆ ಅತ್ಯಂತ ದೊಡ್ಡ ಕಣದಂಗ ನ್ಯೂಕ್ಲಿಯಸ್. ಅತ್ಯಂತ ಚಿಕ್ಕ ಕಣದಂಗ ದಟ್ ಈಸ್ ದ ರೈಬೋಸೋಮ್. ಸ್ಮಾಲೆಸ್ಟ್ ಆರ್ಗನಲ್ಸ್ ರೈಬೋಸೋಮ್ಸ್. ಓಕೆ ಸ್ನೇಹಿತರೆ, ಇದನ್ನು ಇನ್ ಡೀಟೇಲ್ ಆಗಿ ಈಗ ಮತ್ತೆ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ.